ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಸ್ಬೆಂಡು, ನಿಮ್ಗೆ ಇದೆಲ್ಲ ಬರತ್ತಾ? ಮತ್ತೆ ನಾನು ಚಿಕ್ಕವನಿದ್ದಾಗ ಅಮ್ಮಂಗೂ ಇದೇ ಥರ ಜಡ ಆಗ್ತಿದ್ನಂತೆ. ಹೌದಾ? ಆಗ ಅವರು ನೀನು ಸಿಗೋ ಹುಡುಗಿಗೂ ಹಿಂಗೆ ಜಡ ಆಗ್ತೀಯ ಅಂತ ರೇಗಿಸ್ತಿದ್ರಂತೆ. ಹೌದಾ? ಆಮೇಲೆ ನಿನಗೆ ಸಿಗೋ ಹುಡುಗಿ ಹಳ್ಳಿ ಹುಡುಗಿನೇ ಆಗಿರ್ತಾಳೆ, ಸ್ವಲ್ಪ ಮುಂಗೋಪ ಜಾಸ್ತಿ ಇರುತ್ತೆ, ಆದರೂ ಗುಣದಲ್ಲಿ ಎಲ್ಲರೂ ಮೀರಿಸ್ತಾರೆ ಅಂತ ಹೇಳ್ತಿದ್ರು. ಸುಳ್ಳು ಹೇಳ್ಬೇಡಿ ಹಸ್ಬೆಂಡು, ನೀವೇ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳ್ತಿದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ದೀಪ ರೆಡಿ ಆದ್ಯಾನೆ? ಕ್ಷಮಿಸಿ ಅಳಿ ಅಂದರೆ ನಾನು ಅವಳು ರೆಡಿ ಆದ್ಲ ಅಂತ ನೋಡಕ್ ಬಂದೆ. ನಾನೇನು ನೋಡಿಲ್ಲ, ನನಗೇನು ಗೊತ್ತಿಲ್ಲ. ಹಸ್ಬೆಂಡ್ ಕೊಡಿ, ನಾನೇ ಹಾಕ್ತೀನಿ. ಯಾಕ್ರಿ ಈಗ ನಾನು ಜಡ ಹಾಕ್ಬಾರ್ದು ನಿಮಗೆ? ನೋಡಿದ್ರೆ ಹಸ್ಬೆಂಡು ಮಾಡ್ತಿರೋದ್ ಕೆಲ್ಸದಿಂದ ಏನಾಯ್ತು ಈಗ ಅಂತ. ಏನಾಯ್ತು? ಅಳಿಯ ಮನೆ ಮಕ್ಕಳಿಗೆ ಜಡ ಆಗ್ತಾ ಇದ್ದಾನೆ ಅಂತ ಮನೆ ತುಂಬ ಡಂಗೂರ ಸಾರ್ಕೊಂಬರ್ತಾರೆ, ಸಾರ್ಕೊಂಬರ್ಲಿ ಬಿಡಿ. ಓ, ನಮ್ಮ ಅತ್ತೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರ ಅನ್ನೋ ತರ ಆಯ್ತು. ಮತ್ತೆ ಅವ್ರದ್ದು ಕೂಡಿದ್ದೀನಿ ಇಲ್ಲಿರೋರ್ ಬಗ್ಗೆ ಎಲ್ಲ. ನಾನು ನೀವು ಸೈಲೆಂಟಾಗಿ ಕೂತ್ಕೊಳ್ಳಿ, ಈಗ ಜಡೆ ಹಾಕ್ಬೇಕು. ಡಬ್ಬಿ ತೆಗೆಯಕ್ಕಾದ್ರೂ ನಮ್ಮ ಸಹಾಯ ಬೇಕೇ ಬೇಕಲ್ಲ. ಅದೇ ನನ್ನ ಸಹಾಯ ಇಲ್ಲದೆ ಕಾಫಿ ಮಾಡ್ತೀರ ನೋಡ. ಇದ್ದಿದ್ರಲ್ಲಿದೆ ಒಳ್ಳೆ ಸೀರೆ ದೇವಸ್ಥಾನಕ್ಕೆ. ಲವ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಗುಂಡಿ ಹಾಕೊಳ್ಳೋ ಅಂದ್ರೆ. ದೀಪು ರೆಡಿ ಆದ್ಲೇನಮ್ಮ? ದೀಪು ಅಳಿ ಅಂದ್ರೆ ಕರ್ಕೊಂಡ್ ಬಾಮ. ಅಯ್ಯೋ, ಯಾಕೆ ಎಷ್ಟೊಂದು ನಾಚ್ಕೋತಾ ಇದೀಯಾ? ಅದ್ಗೆ ರೂಮಲ್ಲಿ ಅಳಿಯಂದ್ರು ದೀಪುಗೆ ಟೈಮ್ ತಗೋತಾ ಇದ್ದೆ, ಬೇಗ ಹೇಳು. ಜಡ ಆಗ್ತಿದ್ದಾರೆ. ಅವ್ಳು ಜಡೆ ಹಾಕ್ರಿ ಇವಳಿಗೇನು? ಬಾಬಾ ದೀಪಕ್ ಜಡಿ ಆದ್ರೆ ನೀನ್ ಯಾಕತ್ತೆ ನುಲೀತಾ ಇದೀಯಾ? ನನ್ಗೆ ನನ್ ಗಂಡ ನೆನ್ಪಾಗ್ಬಿಟ್ರು ಕಣೋ. ನೆನಪಾದ್ರೆ ದುಬೈಗೆ ಫೋನ್ ಮಾಡಿ ಮಾತಾಡು, ಈಗ ನುಲಿಯ ನಿಲ್ಸು. ದುಬೈಯಲ್ಲಿ ಇನ್ನು ಬೆಳಕೆ ಆಗಿರಲ್ಲ ಕಣೋ. ಪಾಪ ನನ್ ಗಂಡ ಮಲ್ಕೊಂಡಿರ್ತಾರೆ, ಅವ್ರಿಗೆ ಫೋನ್ ಮಾಡಿ ಎಲ್ಲ ನಾನು ತೊಂದರೆ ಕೊಡಲ್ಲ. ಅಲ್ಲ ನೋಡು, ಅಮ್ಮನ್ ಮುಂದೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡ. ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಗಂಡ ಹೆಂಡತಿ ಮಧ್ಯೆ ನೀನ್ ಯಾಕೆ ಹೋಗಿದ್ದೆ? ಲೋ ಸುಮ್ನೆ ಇರೋ ನೀನು. ಓಹೋ, ಅಣ್ಣ ಮನೇಲಿಲ್ಲ ಅಂತ ಅವನ ಜಾಗನ ನೀನ್ ತುಂಬ್ತಾ ಇದೀಯಾ? ನಾನೇನು ಗಂಡ ಹೆಂಡತಿ ಏನ್ ಮಾಡ್ತಿದಾರೆ ಅಂತ ನೋಡಕ್ಕೇನು ಹೋಗ್ಲಿಲ್ಲ. ದೀಪು ತಯಾರಾಗಿದ್ದಾಳೇನೋ, ದೇವಸ್ಥಾನಕ್ಕೆ ಹೋಗೋಣ ಬಾರಿ ಅಂತ ಕರಿಯಕ್ ಹೋದೆ, ಅಷ್ಟ್ರಲ್ಲಿ ನಡೀತಾ ಇತ್ತು. ಕರಿಯಕ್ ಹೋದೆ ಸರಿ, ಅದು ನೋಡ್ಬಿಟ್ಟು ಈಗ ಯಾಕೆ ಬಂದಿಲ್ಲ ದೊಡ್ಡ ವಿಷಯ ಮಾಡ್ತಾ ಇದೀಯಾ? ಹೋಗ್ಲಿ ಬಿಡೋ ನರಸಿಂಹ, ಏನೋ ಹಾಗೆ ಹೋಗ್ತಿದ್ಲೇನೋ ನೋಡಿದಾಳೆ. ನೀನು ಅಷ್ಟೇ ಕಣೆ, ಇನ್ಮೇಲೆ ಆತರ ಎಲ್ಲ ನೋಡ್ಬೇಡ ಆಯ್ತಾ? ಏನೋ ಅದಕ್ಕೆ ಇವ್ರೆಲ್ರು ನನ್ನ ಬೈತಾ ಇದ್ರು, ನೀವೊಬ್ರು ನನ್ನ ಪರವಾಗಿ ಮಾತಾಡ್ತೀರಾ, ಸಹಾಯ ಮಾಡ್ತೀರಾ. ಐ ಲವ್ ಯು ಅದಕ್ಕೆ. ಈಶ್ವರ, ಏನೇ ನೀನು ಯಾಕೆ ಈ ತರ ಎಲ್ಲ ಆಡ್ತಿದ್ಯಾ? ಸುಮ್ನೆ ನಿಂತ್ಕೋ. ನರಸಿಂಹ, ದೀಪು ಕರಿತಾ ಇದ್ರೆ ಬಂದಿಲ್ಲ ಕಣ, ನಾನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅದಕ್ಕೆ ಅಯ್ಯೋ ಬನ್ನಿ ಇಲ್ಲಿ. ಏನ್ ಹೇಳೆ ಇವಳೇನು? ಇವತ್ತು ದೀಪು ಲಂಗ ದೌಡಿ ಹಾಕೊಂಡಿದ್ದಾಳೆ. ಓಹೋ, ಅದಕ್ಕೇನ ಅವಳು ಕೇಳಿದ್ದು ಲಂಗದವಣಿ ಎಲ್ಲಿದೆ ಅಂತ. ಒಳ್ಳೇದಾಯ್ತು ಬಿಡು. ಹಾಕೊಳ್ಳಿ ಬಿಡಿ, ಹುಟ್ಟಿ ಲಂಗಾದಾವಣಿ ಹಾಕೊಳ್ಳೋಗ್ಬೇಕು ಅಂತ ಬಾವಾಗ ನೋಡ್ಬೇಕು ಅನ್ಸಿರುತ್ತೆ, ಅದಕ್ಕೆ ಹಾಕೊಂಡಿದ್ದಾಳೆ. ಅದ್ ಸರಿ. ಬಂದ್ರು. ಓ ಬನ್ನಿ ಬನ್ನಿ ಅಳಿ ಅಂದ್ರೆ, ನೀವು ದೀಪುಗೆ ಜಡೆ ಹಾಕ್ತಿದ್ರಿ ಅನ್ನೋದನ್ನ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅಳಿ ಅಂದ್ರೆ ನೀವ್ ಮಾಡ್ತಿದ್ದ ಕೆಲ್ಸ ನಂಗೆ ತುಂಬಾ ಖುಷಿ ಆಗ್ಬಿಡ್ತು, ಅದಕ್ಕೆ ಮನೆಯವ್ರೆಲ್ಲರ ಹತ್ರ ಹೇಳ್ಬಿಟ್ಟೆ. ಬಾಬಾ, ನಾವ್ ಯಾರು ಏನೂ ಕೇಳಿಲ್ಲ, ಇವರೇ ಎಲ್ರು ಕರೆದು ಹೇಳ್ತಾ ಇರೋದು. ಅವ್ರಲ್ಲಿ ಬಂದ್ಬಿಟ್ಟು ನಾನೇನು ನೋಡಿಲ್ಲ, ನಂಗೇನು ಗೊತ್ತಿಲ್ಲ ಅಂದಾಗ್ಲೇ ಅನ್ಕೊಂಡು ಎಲ್ರಿಗೂ ಹೇಳ್ಕೊಂಬರ್ತಾರೆ ಅಂತ.
ತುಂಬ ಸಂತೋಷ ಅಳಿಯಂದ್ರೆ. ಗಂಡ ಹೆಂಡತಿರ ಮಧ್ಯೆ ಮೇಲು ಕೀಳು ಅನ್ನೋದಿರಬಾರ್ದು, ಸ್ನೇಹಿತರ ಥರ ಇರಬೇಕು ಅನ್ನೋದನ್ನ ನಿಮ್ಮನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಹೌದು ಬಾವ, ಹೆಂಡ್ತಿನ ಹೊಡೆಯೋನು ಯಾವತ್ತೂ ಗಂಡ ಅನ್ಕೊಳಲ್ಲ. ಹೆಂಡ್ತಿನ ಎಲ್ರ ಮುಂದೆ ಹೊಗಳ್ತಾನಲ್ಲ, ಅವನೇ ನಿಜವಾದ ಗಂಡ ಆಗೋನು. ನೀವು ಅದೇ ಸಾಲಿಗೆ ಸೇರ್ತೀರ. ದೀಪು ಮಗಳೇ, ನಿನಗೆ ಲಂಗ ದಾವಣಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಗಳೇ. ಹೌದು ಕಣೆ ದೀಪ, ನಿನ್ ಮದ್ವೆಗ್ ಮುಂಚೆನು ಇದೇ ತರ ಲಂಗ ದಾವಣಿ ತಾನೇ ಹಾಕೋತಾ ಇದ್ದಿದ್ದು. ಈಗಲೂ ಅವ್ರಿಗೆ ಮದುವೆ ಆಗಿಲ್ಲ. ಹಾ, ಅಂದ್ರೆ ಮದುವೆ ಆಗಿಲ್ಲ ಅಲ್ಲ, ಮದುವೆ ಆಗಿರೋರ್ ತರ ಕಾಣಿಸಲ್ಲ. ಮದುವೆಗೆ ಮುಂಚೆ ಹೇಗಿದ್ರೋ ಈಗಲೂ ಹಾಗೆ ಇದ್ದಾರೆ. ದೀಪು, ದೇವ್ರ ಮನೆಯಲ್ಲಿ ಪಂಚಗಾವ್ಯ ತಗೊಂಡ್ ಬಾ. ಸೂತ್ಕ ಕಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ದೇವಸ್ಥಾನಕ್ಕ? ಹೂವಾ, ನಿನ್ನ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೀವಿ. ಅಳಿಯಂದ್ರೆ ನೀವು ರೆಡಿ ಆಗ್ಬಿಡಿ, ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಮತ್ತೆ ಅದನ್ನ ಸ್ನಾನನೇ ಮಾಡಿಲ್ಲ. ಅಯ್ಯೋ, ನೀವ್ ಸ್ನಾನ ಮಾಡೋಕೆ ಎಷ್ಟೊತ್ತು? 10 ನಿಮಿಷದಲ್ಲಿ ಮಾಡ್ಬಿಡ್ತೀರಾ. ಹೋಗಿ ಮಾಡ್ಕೊಂಡ್ ಬನ್ನಿ, ನಾವು ಕಾಯ್ತಿರ್ತೀವಿ. ಅಯ್ಯೋ ಅಮ್ಮ, ನಾ ಮರ್ತೇ ಬಿಟ್ಟಿದ್ದೆ, ಇವ್ರು ಯಾವ ಬಟ್ಟೆನೂ ಇಸ್ತ್ರಿನೇ ಆಗಿಲ್ಲ. ಅಯ್ಯೋ, ಅದೆಷ್ಟೊತ್ತೆ? ಅವ್ರು ಸ್ನಾನ ಮಾಡಿ ಬರೋಷ್ಟರಲ್ಲಿ ನೀನು ಅವ್ರ ಒಂದ್ ಜೊತೆ ಬಟ್ಟೆನ ಇಸ್ತ್ರಿ ಮಾಡಿಟ್ಬಿಡು. ಅದೇನು ದೊಡ್ಡ ವಿಷಯನಾ? ಹೋಗೆ. ಅಲ್ಲ ಅತ್ತೆ, ನಿಮ್ ಜೊತೆ ನಾನು ಯಾಕೆ? ಆರಾಮಾಗಿ ಹೋಗಿ ಬನ್ನಿ. ಬೇಕಾದ್ರೆ ನಾನು ದೀಪ ಅವರು ನಾಳೆ ಇಬ್ಬರೇ ಹೋಗಿ ಬರ್ತೀವಿ. ಅಯ್ಯೋ, ಅದೆಲ್ಲ ಆಗಲ್ಲ. ಪೂಜೆ ಕೊಟ್ಟಿರೋದೇ ದೀಪು ಹೆಸರಲ್ಲಿ. ನೀವಿಬ್ರು ಬರ್ಲೇಬೇಕು ನಮ್ ಜೊತೆ. ಇಲ್ಲ ಅಂದ್ರೆ ಅಣ್ಣ ನಮ್ಮನ್ನ ಸುಮ್ನೆ ಬಿಡ್ತಾನಾ? ಮಾವನ್ ತಾನೇ ಫೋನ್ ಮಾಡಿ ಹೇಳ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ. ನೀವು ಮಾವಂಗ್ ಫೋನ್ ಮಾಡಿ ಹೇಳ್ಕೋಬಹುದು, ಆದ್ರೆ ನಮ್ಮಿಬ್ಬರನ್ನ ಒಪ್ಸಕ್ ಆಗಲ್ಲ. ನೀವಿಬ್ರು ನಮ್ ಜೊತೆನೆ ಬರ್ಬೇಕು. ಹೌದು. ಅತ್ತೆ, ಭಾವ ರೆಡಿ ಆಗಕ್ಕೆ ತುಂಬಾ ಲೇಟ್ ಆಗುತ್ತೆ. ಮೊದಲು ನೋಡು, ಬಿಸಿನೀರಿಲ್ಲ, ನೀರು ಬಿಸಿ ಆಗ್ಬೇಕು, ಅದಕ್ಕೆ ಉರಿ ಹಾಕ್ಬೇಕು, ಅವ್ರ ಆಮೇಲೆ ಸ್ನಾನ ಮಾಡ್ಬೇಕು, ಅದಾದ್ಮೇಲೆ ಅವ್ರು ಇನ್ನು ತಿಂಡಿ ತಿನ್ಬೇಕು, ಇನ್ನು ಬಟ್ಟೆ ಬೇರೆ ಇಸ್ತ್ರಿ ಆಗಿಲ್ಲ. ಇದಕ್ಕೆಲ್ಲ ತುಂಬಾ ಟೈಮ್ ಆಗುತ್ತೆ. ನಾವು ಹೋಗೋಣ, ನಡಿ. ಹಾಗಲ್ಲ ನರಸಿಂಹ, ನಾವು ಪೂಜೆ ಮಾಡಿಸ್ತಿರೋದೇ ದೀಪು ಹೆಸರಲ್ಲಿ. ಅವಳೇ ಬರ್ಲಿಲ್ಲ ಅಂದ್ರೆ ಹೇಗೇಳು? ನಾವೆಲ್ಲರೂ ಒಟ್ಟಿಗೆ ಹೋದ್ರೇನೆ ಚಂದ.